ಶುಭೋದಯ. ನಾನು ನಿಮ್ಮ ಟ್ರಾವೆಲರ್ ಗೆಳೆಯ ವಿವೇಕ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲರ್ ಕನ್ನಡಿಗ. ಇನ್ ಕರ್ನಾಟಕದ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ರೂಟಲ್ಲಿ ಸುಬ್ರಹ್ಮಣ್ಯ ರೋಡ್ ಟು ಸಕಲೇಶಪುರ ರೂಟ್ ಸಹ ಒಂದು. ಈ ರೂಟಲ್ಲಿ ನಿಮಗೆ ಸಾಕಷ್ಟು ಟನಲ್ಸ್ ಮತ್ತು ಬ್ರಿಡ್ಜಸ್, ನೇಚರ್ ವ್ಯೂಸ್ ಸಿಗುತ್ತೆ. ಈ ಸುಂದರವಾದ ಜರ್ನಿನ ಇನ್ನಷ್ಟು ರೋಮಾಂಚಕಗೊಳಿಸೋದೆ ಇಂಡಿಯನ್ ರೈಲ್ವೇಸಿನ ವಿಸ್ಟಾಡೋಮ್ ಕೋಚ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಸ್ಟಾಡೋಮ್ ಕೋಚ್ ಎಕ್ಸ್ಪೀರಿಯನ್ಸ್ನ ಮಾಡಿಸ್ತೀನಿ. ಸೊ ಬೇಗ ಶುರು ಮಾಡೋಣ ಬನ್ನಿ. ಬೇರೆ ಪ್ಯಾಸೆಂಜರ್ಸ್ ಹತ್ತೋಕ್ಕೂ ಮುಂಚೆ ನಿಮಗೆ ಕೋಚಿಂದ ಒಂದು ಟೂರ್ ಕೊಟ್ಬಿಡ್ತೀನಿ. ಇದು ನಮ್ಮ ಕೋಚ್ EV1. ಇಲ್ಲಿಂದ ಎಂಟ್ರಾಗಬೇಕು. ಎಂಟ್ರಾಗ್ತಿದ್ದಂಗೆ ಇಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಸಿಗುತ್ತೆ. ಫುಲ್ಲು ಇಲ್ಲಿ ಲಗೇಜ್ ಸ್ಪೇಸ್ ಇರುತ್ತೆ. ಆಮೇಲೆ ಇಲ್ಲಿ 2x2 ಕಾಂಬಿನೇಷನ್ ಇರುತ್ತೆ ವಿಸ್ಟಾಡೋಮಲ್ಲಿ ನಿಮಗೆ. ಆಮೇಲೆ ಈ ಸೀಟ್ಗಳು 180 ಡಿಗ್ರಿ ರೊಟೇಟಬಲ್ ಇರ್ತವೆ. ಸೊ ವೈಡ್ ಗ್ಲಾಸಸ್ ಸಿಗುತ್ತೆ. ಇದ್ರ ಈ ಕೋಚಿನ ಸ್ಪೆಷಾಲಿಟಿನೇ ಅದು, ವೈಡ್ ಗ್ಲಾಸಸ್ ಸಿಗುತ್ತೆ. ಆಮೇಲೆ ಅಲ್ಲಿ ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು ಸ್ಕ್ರೀನ್ ಇರುತ್ತೆ. ನಾಲ್ಕು ಸ್ಕ್ರೀನ್ ಇರುತ್ತೆ ಕೋಚಿಗೆ. ಸೊ ನೆಕ್ಸ್ಟು ಸ್ಪೆಷಲ್ ವಿಸ್ಟಾಡೋಮ್ ಯೂನಿಕ್ ಇರೋದು ಈ ಗ್ಯಾಲರಿಗೆ. ನೀವು ಮಂಗಳೂರಿಂದ ಯಶವಂತಪುರಕ್ಕೆ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮ್ಮ ಇದ್ರ ಮುಂದೆನೇ ವಿಸ್ಟಾಡೋಮ್ ಕೋಚ್ ಮುಂದೆನೇ ಲೋಕೋಮೋಟಿವ್ ಸಿಗುತ್ತೆ. ಉಲ್ಟಾ ರಿವರ್ಸ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಯಶವಂತಪುರದಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಈ ಕೋಚ್ ಹಿಂದ್ಗಡೆ ಸಿಗುತ್ತೆ. ಘಾಟ್ ಸೆಕ್ಷನಿಂದು ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ. ನಿಮಗೆ ಇವತ್ತಿನ ನಮ್ಮ ಟ್ರೈನ್ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಬಗ್ಗೆ ಹೇಳೋದು ಅಂತಂದರೆ, ಈ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸಿನ ನಂಬರ್ 16576. ಈ ಟ್ರೈನು ಇಂಟ್ರೊಡ್ಯೂಸ್ ಆಗಿದ್ದು 9 ಏಪ್ರಿಲ್ 2017ಗೆ, ಅಂದರೆ 2017ಗೆ ಇಂಟ್ರೊಡ್ಯೂಸ್ ಆಗಿದ್ದು. ಹಾಗೆ ಇದಕ್ಕೆ ವಿಸ್ಟಾಡೋಮ್ ಕೋಚಸ್ ಸಿಕ್ಕಿದ್ದು 7 ಜುಲೈ 2021ಗೆ. ಈ ಟ್ರೈನಲ್ಲಿ ನಿಮಗೆ 2 ವಿಸ್ಟಾಡೋಮ್ ಕೋಚಸ್, 1 ಸ್ಲೀಪರ್, 1 AC ಚೇರ್ ಕಾರ್, 1 ಥರ್ಡ್ AC ಎಕಾನಮಿ ಮತ್ತು 3 ಜನರಲ್ ಕೋಚಸ್, 3 ನಾನ್ AC ಚೇರ್ ಕಾರ್ ಕೋಚಸ್ ಸಿಗುತ್ತೆ. ಇವತ್ತಿನ ನಮ್ಮ ಲೋಕೋಮೋಟಿವ್ WDP-4D, ಮೋಸ್ಟ್ ಪವರ್ಫುಲ್ ಪ್ಯಾಸೆಂಜರ್ ಡೀಸೆಲ್ ಲೋಕೋಮೋಟಿವ್. ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. WDP-4D ಅಂದರೆ W ಅಂದರೆ ವೈಡ್ ಗೇಜ್, D ಅಂದರೆ ಡೀಸೆಲ್ ಟ್ರ್ಯಾಕ್ಷನ್, P ಅಂದರೆ ಪ್ಯಾಸೆಂಜರ್ ಟ್ರೈನ್ ನಡೆಯುವಂಥ ಲೋಕೋಮೋಟಿವ್, 4D ಅಂದರೆ 4400 ಹಾರ್ಸ್ ಪವರ್, D ಅಂದರೆ ಡ್ಯುಯಲ್ ಕ್ಯಾಬ್ ಅಂದರೆ 2 ಸೈಡು ಕ್ಯಾಬಿನ್, ಡ್ರೈವರ್ ಕ್ಯಾಬಿನ್ ಇರೋವಂಥದ್ದು. ಈ ಟ್ರೈನಿಗೆ, ಈ ಲೋಕೋಮೋಟಿವ್ಗೆ 4400 ಹಾರ್ಸ್ ಪವರ್ ಇರುತ್ತೆ. ಹಾಗೆ ಇದು ಇಂಡಿಯಾದ ಮೋಸ್ಟ್ ಪವರ್ಫುಲ್ ಡೀಸೆಲ್ ಪ್ಯಾಸೆಂಜರ್ ಲೋಕೋಮೋಟಿವ್ ಆಗಿದೆ. ವಿಸ್ಟಾಡೋಮ್ ಕೋಚ್. ವಿಸ್ಟಾಡೋಮ್ ಅನ್ನೋ ಪದ 2 ವರ್ಡಿಂದ ಆಗಿದೆ, ವಿಸ್ಟಾ ಮತ್ತು ಡೋಮ್. ವಿಸ್ಟಾ ಅಂತಂದರೆ ಸೀನರಿ ಅಥವಾ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಅನ್ನೋ ಅರ್ಥ ಬರುತ್ತೆ. ಹಾಗೆ ಡೋಮ್ ಅಂತಂದರೆ ರೂಫ್ ಮೇಲೆ ರೌಂಡೆಡ್ ವಿಂಡೋಸ್ ಇರೋ ಅಂಥ ಅರ್ಥ ಬರುತ್ತೆ. ಈ 2 ವರ್ಡಿಂದ ವಿಸ್ಟಾಡೋಮ್ ಅನ್ನೋ ಪದ ಬಂದಿದೆ. ನೀವು ರೈಲ್ ಫ್ಯಾನ್ಸ್ ಆಗಿದ್ದರೆ, ಅದರಲ್ಲೂ ಡೀಸೆಲ್ ಲೋಕೋಮೋಟಿವ್ ಫ್ಯಾನ್ಸ್ ಆಗಿದ್ದರೆ, ನಿಮಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ಗಿಂತ ಡೀಸೆಲ್ ಲೋಕೋಮೋಟಿವ್ ಭಾಳ ಇಷ್ಟ ಅಂತಂದರೆ ಬೇಗನೆ ಈ ಟ್ರೈನಲ್ಲಿ ವಿಸ್ಟಾಡೋಮಲ್ಲಿ ಟ್ರಾವೆಲ್ ಮಾಡಿ. ಯಾಕಂದರೆ ಕೊಂಕಣ್ ರೈಲ್ವೆ ರೂಟ್ ಅಂದರೆ ಸುಬ್ರಹ್ಮಣ್ಯದಿಂದ ಸಕಲೇಶಪುರ ರೂಟು ಆಲ್ರೆಡಿ ಎಲೆಕ್ಟ್ರಿಫೈ ಆಗಿದೆ. ಹಾಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಟ್ರಯಲ್ ಕೂಡ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಡೀಸೆಲ್ ಲೋಕೋಮೋಟಿವ್ ಎಲೆಕ್ಟ್ರಿಕ್ ಲೋಕೋಮೋಟಿವಿಂದ ರಿಪ್ಲೇಸ್ ಆಗುತ್ತೆ. ನಿಮಗೆ ಡೀಸೆಲ್ ಲೋಕೋಮೋಟಿವ್ ಎಕ್ಸ್ಪೀರಿಯನ್ಸ್ ಬೇಕಾ? ಬೇಗನೆ ವಿಸ್ಟಾಡೋಮ್ ಟಿಕೆಟ್ನ ತೆಗೆಸಿ. ನೋಡಿ.
ಪಕ್ಕದಲ್ಲೇ ಬರುವಂಥ ಒಂದು ಸ್ಟೇಷನ್ನು. ಈ ಊರಿಗೆ ತನ್ನ ಹೆಸರು ಹೇಗೆ ಬಂತು ಅಂದರೆ, ಈ ಪ್ಲೇಸಲ್ಲಿ ಬಂಟ್ ಅನ್ನೋ ಒಂದು ಕಮ್ಯುನಿಟಿ ನೆಲೆಸಿರೋ ಕಾರಣ ಇದಕ್ಕೆ ಬಂಟ್ವಾಳ ಅಂತ ಹೆಸರು ಬಂತು. ಈ ವಿಸ್ಟಾಡೋಮ್ ಕೋಚ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದು ಅಂದರೆ, ಈ ವಿಸ್ಟಾಡೋಮ್ ಕೋಚ್ನ ಕೋಚ್ ಕೆಪಾಸಿಟಿ 44 ಮೆಂಬರ್ಸ್. ಹಾಗೆ ಮಂಗಳೂರಲ್ಲಿ 3 ಮೇನ್ ಸ್ಟೇಷನ್ಸ್ ಇದ್ದಾವೆ. ಒಂದು ಮಂಗಳೂರು ಸೆಂಟ್ರಲ್ಲು ಸುಪೀರಿಯರ್ ಇದ್ದಂಗೆ, ಅದು ಸ್ಟೇಟ್ ಬ್ಯಾಂಕ್ ಹತ್ರ ಇರೋದು. ಇನ್ನೊಂದು ಮಂಗಳೂರು ಜಂಕ್ಷನು, ಈ ಟ್ರೈನು ಹೊರಟಿದ್ದು ಮಂಗಳೂರು ಜಂಕ್ಷನಿಂದ, ಅದು ಪಡೀಲ್ ಹತ್ರ ಬರೋದು. ಇನ್ನೊಂದು ಇದು ಬಂಟ್ವಾಳ, ಈ ಸ್ಟೇಷನ್ ಬರೋದು BC ರೋಡ್ ಹತ್ರ. ಈ ಬಂಟ್ವಾಳ ಪ್ಲೇಸು ನೇತ್ರಾವತಿ ರಿವರ್ ದಡದಲ್ಲಿ ಇದೆ. ನಾವು ಹೋಗ್ತಿರೋಂಥ ರೂಟು ಸಿಂಗಲ್ ಲೈನ್ ಆಗಿರೋದ್ರಿಂದ ನರಿಮುಗರು ಹತ್ರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ನ ಸೈಡ್ ಹಾಕಿದ್ದಾರೆ, ಅಂದರೆ ಲೂಪ್ ಲೈನ್ ಮಾಡಿ ಹಾಕಿದ್ದಾರೆ. ಈಗ ನಮ್ಮನ್ನು ಕ್ರಾಸ್ ಮಾಡೋಕ್ಕೆ ಬರ್ತಿದೆ ಟ್ರೈನ್ ನಂಬರ್ 17377 ವಿಜಾಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್. ಕರ್ನಾಟಕದ ಲಾಂಗೆಸ್ಟ್ ಟ್ರೈನ್, WDP4D ಲೀಡಲ್ಲಿದೆ. ರೀಸೆಂಟಾಗಿ LHB ರೇಕ್ ಸಿಕ್ಕಿದೆ ಇದಕ್ಕೆ.
ಈ ವಿಸ್ತಾಡೋಮ್ನ ಫೆಸಿಲಿಟೀಸ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಡೇವಿಡ್. ನೀವು ರೆಗ್ಯುಲರ್ ಆಗಿ ವಿಸ್ತಾಡೋಮ್ ಟ್ರಾವೆಲ್ ಮಾಡ್ತೀರಾ ಫಸ್ಟ್ ಟೈಮ್? ಯಾವಾಗ ಇದರಲ್ಲಿ ಸರ್ ಇದು ಫೆಸಿಲಿಟೀಸ್ ಬಗ್ಗೆ ಟ್ರೈನಿಂದ ಫೆಸಿಲಿಟೀಸ್ ರೈಲ್ವೆ ಪ್ರೊವೈಡ್ ಮಾಡ್ತಿರೋ ಫೆಸಿಲಿಟೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ತುಂಬ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ ಮತ್ತು ವ್ಯೂ ಚೆನ್ನಾಗಿದೆ. ಥ್ಯಾಂಕ್ ಯು. ಕಿಲೋಮೀಟರ್ಸ್ ಜರ್ನಿ ಮಾಡಿದ ನಂತರ ನಾವೀಗ ಸುಬ್ರಹ್ಮಣ್ಯ ರೋಡಿಗೆ ರೀಚ್ ಆಗಿದ್ದೀವಿ. ಸುಬ್ರಹ್ಮಣ್ಯ ರೋಡಿನ ಸ್ಟೇಷನ್ ಕೋಡ್ SBHR. ಇಲ್ಲಿ 10 ಮಿನಿಟ್ಸ್ ಲೇಟಾಗಿ ಬಂದಿದೆ ಟ್ರೈನು. ನಿಮಗೆ ಗೊತ್ತಿರೋ ಹಾಗೆ ಈ ಸ್ಟೇಷನ್ನು ಕನೆಕ್ಟ್ ಮಾಡುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ತೀರ್ಥಕ್ಷೇತ್ರ. ಈ ಸುಬ್ರಹ್ಮಣ್ಯ ರೋಡಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅರೌಂಡ್ 12 to 13 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ಈ ಸ್ಟೇಷನಲ್ಲಿ 10 ನಿಮಿಷ ಸ್ಟಾಪ್ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿಂದ ಮುಂದ್ಗಡೆ ಫುಲ್ ಘಾಟ್ ಸೆಕ್ಷನ್ ಇರೋದು ಸಕಲೇಶ್ಪುರ ತನಕ. ಆಲ್ಮೋಸ್ಟ್ 55 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ಇದೆ. ಅದಕ್ಕೆ ಹಿಂದ್ಗಡೆ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡ್ತಾರೆ. 2 ಲೋಕೋಮೋಟಿವ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾರೆ. ಅದನ್ನು ಬ್ಯಾಂಕರ್ ಲೋಕೋಮೋಟಿವ್ಸ್ ಅಂತಾರೆ. ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅರೌಂಡ್ 10 ಮಿನಿಟ್ಸ್ ಹಾಲ್ಟ್ ಕೊಟ್ಟಿದ್ದಾರೆ. ಟೈಮ್ 9:35. ಟ್ರೈನು ಸುಬ್ರಹ್ಮಣ್ಯ ರೋಡಿಂದ ಡಿಪಾರ್ಟ್ ಆಗುತ್ತೆ. ಇಲ್ಲಿಂದ ನಿಜವಾದ ಜರ್ನಿ ಶುರು ಆಗುತ್ತೆ. ಇಲ್ಲಿಂದ ನಿಜವಾದ ರೂಟ್ ಶುರು ಆಗುತ್ತೆ. 59 ಟನಲ್ಸ್, ಸೊ 100ಗಿಂತ ಜಾಸ್ತಿ ಬ್ರಿಡ್ಜಸ್ ಕ್ರಾಸ್ ಮಾಡಿ ನಮ್ಮ ಟ್ರೈನಿಗ ಹೋಗಲಿದೆ.
ಗೈಸ್, ನಮ್ಮ ಟ್ರೈನನ್ನು ಡೋನಿಗಲಲ್ಲಿ ನಿಲ್ಲಿಸಿದ್ದಾರೆ. ಈಗ ಸಿಂಗಲ್ ಲೈನ್ ಆಗಿರೋದ್ರಿಂದ ಕ್ರಾಸಿಂಗ್ ಆಗುತ್ತೆ. ಈಗ ಮುಂದಿಂದ ಬರ್ತಿದೆ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್. ಅದಕ್ಕೂ ಕೂಡ ವಿಸ್ಟಾಡೋಮ್ ಇರುತ್ತೆ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು ಮಂಗಳೂರಿಂದ ಯಶವಂತಪುರಕ್ಕೆ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಹೋಗುತ್ತೆ. ಹಾಗೆ ಯಶವಂತಪುರಿಂದ ಮಂಗಳೂರಿಗೆ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಬರುತ್ತೆ. ಈ ಕಾರವಾರ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಮಂಗಳೂರಿಂದ ಯಶವಂತಪುರಕ್ಕೆ ಟ್ಯೂಸ್ಡೇ, ಥರ್ಸ್ಡೇ ಮತ್ತು ಸ್ಯಾಟರ್ಡೇ ಹೊರಡುತ್ತೆ. ಯಶವಂತಪುರಿಂದ ಮಂಗಳೂರು ಜಂಕ್ಷನ್ಗೆ ಕಾರವಾರಿಗೆ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಹೋಗುತ್ತೆ. ಸೊ ಫೈನಲಿ ಹಿಯರ್ ಇಟ್ ಈಸ್ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್. ಫೈನಲಿ ನಾವು ಸಕಲೇಶ್ಪುರಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಗೆ ಘಾಟ್ ಸೆಕ್ಷನ್ ಜರ್ನಿ ಮುಗಿಯುತ್ತೆ. ಇಲ್ಲಿ ಸಹ 10 ಮಿನಿಟ್ಸ್ ಟೈಮ್ ಇದೆ, 10 ಮಿನಿಟ್ಸ್ ಹಾಲ್ಟ್ ಇದೆ. ಯಾಕಂದರೆ ಹಿಂದ್ಗಡೆ ಹಾಕಿರೋ ಬ್ಯಾಂಕರ್ ಲೋಕೋಮೋಟಿವ್ನ ಅನ್ಕಪಲ್ ಮಾಡಬೇಕು. ಈಗ ಕಾಸ್ಟಿಂಗ್ ಹೇಳ್ಬಿಡ್ತೀನಿ. ನಾನು ವಿಸ್ಟಾಡೋಮ್ನಲ್ಲಿ ಟ್ರಾವೆಲ್ ಮಾಡೋಕ್ಕೆ, ಅಂದರೆ ನಾನು ಬೆಂಗಳೂರು ತನಕ ಹೋಗ್ತಿಲ್ಲ, ನಾನು ಹೋಗ್ತಿರೋದು ಹಾಸನ ತನಕ. ಮಂಗಳೂರು ಜಂಕ್ಷನಿಂದ ಹಾಸನ್ಗೆ ಹೋಗೋಕ್ಕೆ ವಿಸ್ಟಾಡೋಮ್ನ ಪ್ರೈಸ್ ಬಂದ್ಬಿಟ್ಟು ಪರ್ ಪರ್ಸನಿಗೆ 1050 ರುಪೀಸ್. ಅದರಲ್ಲಿ ಸ್ಟಾಫ್ ಚೇಂಜ್ ಆಗ್ತಿದೆ, ಅಂದರೆ ಲೋಕೋ ಪೈಲಟ್ಸು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಈಗ ನಾವು ಘಾಟ್ ಸೆಕ್ಷನ್ ರೂಟ್ನ ಮುಗಿಸ್ಬಂದಿದ್ದೀವಿ. ಘಾಟ್ ಸೆಕ್ಷನ್ ಜರ್ನಿ ವಿಸ್ಟಾಡೋಮಲ್ಲಿ ಹೇಗಿರುತ್ತೆ ಅಂತ ಇಲ್ಲಿ ಇರೋ ಒಬ್ಬರು ಪ್ಯಾಸೆಂಜರ್ನ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಸುರೇಶ್ ಬಳ್ಳಾರಿ. ಸರ್, ನೀವು ವಿಸ್ಟಾಡೋಮಲ್ಲಿ ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತೀರಾ ಫಸ್ಟ್? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಈ ಘಾಟ್ ಸೆಕ್ಷನ್ ಮುಗಿಯಿತು ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ. ಹೌದು. ಆ ಘಾಟ್ ಸೆಕ್ಷನ್ ಕರ್ನಾಟಕದಲ್ಲೇ ಅತಿ ಸುಂದರವಾದ ರೈಲ್ವೆ ಮಾರ್ಗ ಅಂತ ಹೇಳ್ತಾರೆ. ಹೌದು. ಈ ಜರ್ನಿ ವಿಸ್ಟಾಡೋಮಲ್ಲಿ ಹೇಗಿರುತ್ತೆ ನಿಮ್ಮ ಅನುಭವ ಹೇಗೆ? ವಿಸ್ಟಾಡೋಮಲ್ಲಿ ಬರೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ನಮ್ಮ ಘಾಟ್ ಸೆಕ್ಷನಲ್ಲಿ ನಿಮಗೆ ಪ್ಯಾನಲ್ಸ್ಗಳು ಮತ್ತು ಬೆಟ್ಟಗಳು, ಚೆನ್ನಾಗಿ ಗ್ರೀನರೀಸ್, ಒಳ್ಳೆ ವ್ಯೂ ಇದೆ. ಬರ್ಬೋದು. ಆ್ಯಕ್ಚುಲಿ ಭಾರಿ ಒಳ್ಳೆಯ ಅನುಭವ. ಇದು ಈ ವಿಸ್ಟಾಡೋಮು ಕಾಸ್ಟ್ಲಿ ಇದೆ ಅಂತ ಹೇಳ್ತಾರೆ. ಈ ಫೆಸಿಲಿಟೀಸು ಮತ್ತು ಈ ಸೀನರಿಗೆ ವರ್ತಾ ಅಲ್ವಾ? ಅದು ಕೊಡ್ಬೋದು, ಇದಕ್ಕೆ ವರ್ತ್ ಆ್ಯಕ್ಚುಲಿ ಕೊಡ್ಬೋದು. ಥ್ಯಾಂಕ್ಸ್. ಓಕೆ.
ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವೇನಾದರೂ ನೇಚರ್ ಲವರ್ ಆಗಿದ್ದರೆ, ಸೀನರಿ ಲವರ್ ಆಗಿದ್ದರೆ, ನೀವು ಈ ಟ್ರೈನಲ್ಲಿ ಯಶವಂತಪುರದಿಂದ ಮಂಗಳೂರು ಜಂಕ್ಷನ್ ಟ್ರಾವೆಲ್ ಮಾಡಿ. ಯಾಕಂದರೆ ಆಗ ವಿಸ್ಟಾಡೋಮ್ ಕೋಚ್ ಲಾಸ್ಟಲ್ಲಿರುತ್ತೆ. ಮತ್ತು ಈ ಗ್ಯಾಲ್ರಿ ಏನು ನೋಡ್ತಿದ್ದೀರಲ್ಲ, ಈ ಗ್ಯಾಲ್ರಿಲಿ ಫುಲ್ ಸೀನರಿ ಮತ್ತು ನೇಚರ್ ಬ್ಯೂಟಿ ಕಾಣುತ್ತೆ. ಒಂದು ವೇಳೆ ನೀವೇನಾದರೂ ರೈಲ್ ಫ್ಯಾನ್ ಆಗಿದ್ದರೆ, ನೀವು ಲೋಕೋಮೋಟಿವ್ ಲವರ್ ಆಗಿದ್ದರೆ, ನೀವು ಇಲ್ಲಿ ಈ ಟ್ರೈನಲ್ಲಿ ಮಂಗಳೂರಿಂದ ಯಶವಂತಪುರಕ್ಕೆ ಟ್ರಾವೆಲ್ ಮಾಡಿ. ಯಾಕಂದರೆ ಆವಾಗ ಈ ಕೋಚು ಫಸ್ಟಲ್ಲೇ ಇರುತ್ತೆ. ನಿಮಗೆ ಈ ಥರ ಲೋಕೋಮೋಟಿವ್ ವ್ಯೂಸ್ ಇದೆ. ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 7 ಗಂಟೆಗೆ. ಈಗ ಟೈಮ್ 1 ಗಂಟೆ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಹಾಸನಿಗೆ ರೀಚ್ ಆಗಿದ್ದೀವಿ. ನನ್ನ ಫಸ್ಟ್ ವಿಸ್ಟಾಡೋಮ್ ಕೋಚ್ ಜರ್ನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ಈ ಜಗತ್ತಲ್ಲಿ ಕೆಲವ್ರಿಗೆ ನೇಚರ್ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಟ್ರಾವೆಲ್ ಇಷ್ಟ ಆಗುತ್ತೆ. ಆದರೆ ಭಾಳ ಕಮ್ಮಿ ಜನಕ್ಕೆ ಟ್ರಾವೆಲಿಂಗ್ ಮತ್ತು ನೇಚರ್ ಎರಡೂ ಇಷ್ಟ ಆಗುತ್ತೆ. ಅಂಥ ಜನಗಳಿಗೆ ವಿಸ್ಟಾಡೋಮ್ ಕೋಚ್ ಹೇಳಿ ಮಾಡಿಸಿದ್ರು ಅಂದರೆ ತಪ್ಪಾಗಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾರ ಕೊಟ್ಟಿರೋ ಇನ್ಫಾರ್ಮೇಷನ್ ತಪ್ಪು ಅನಿಸಿದರೆ ಅಥವಾ ನಿಮ್ದು ಏನಾರ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ತಿಳಿಸಿ. ಸೊ ದಟ್ಸ್ ಆಲ್ ಗೈಸ್, ದಿಸ್ ಇಸ್ ವಿವೇಕ್ ಸೈನಿಂಗ್ ಆಫ್ ಟ್ರಾವೆಲರ್ ಕನ್ನಡಿ.